ನಮಸ್ಕಾರ ಸ್ನೇಹಿತರ, ನೀವೇನ್ ತಮ್ಮನಲ್ಲಿ ನೋಡಿ ಈಗ ವಿಡಿಯೋನ ನೋಡ್ತಾ ಇದ್ರಿ. ಇದು ಖಂಡಿತವಾಗ್ಲೂ ನಿಜ. ಹೌದು, ಖಮೇನಿಯ ಸರ್ಕಾರ ಬಿದ್ದು ಹೋಗೋದ್ರಲ್ಲಿ ಯಾವ ಆಶ್ಚರ್ಯನೂ ಬೇಡ. ಖಂಡಿತವಾಗ್ಲೂ ಬಿದ್ದು ಹೋಗುವಂತಹ ಹಾದಿಗೆ ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ಈ ಇರಾನ್ನಲ್ಲಿ ಅಂತಹ ಘಟನೆಗಳು ಏನ್ ನಡೀತಾ ಇದೆ? ಹಿಜಾಬನ್ನ ಕಿತ್ತು ಎಸೆದು ಮಹಿಳೆಯರು ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಖಮೇನಿಯ ಫೋಟೋಗೆ ಬೆಂಕಿ ಹಚ್ಚುವಂತಹ ಘಟನೆಗಳು ಅಲ್ಲಿ ನಡೀತಾ ಇದೆ. ರೋಡ್ನಲ್ಲಿ ಶೋಗಳು ಆಗ್ತಾ ಇದಾವೆ. ಪ್ರತಿಭಟನೆ ತೀವ್ರಗತಿಗೆ ಹೋಗ್ತಾ ಇದೆ. ಯಾರು ಕೂಡ ಆ ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಖಮೇನಿಯ ವಿರುದ್ಧ ರೊಚ್ಚಿಗೆದ್ದ ಮಹಿಳೆಯರು ಫೋಟೋವನ್ನ ಸಿಗರೆಟ್ ನಿಂದನೇ ಸುಟ್ಟು ಹಾಕ್ತಾ ಇದ್ದಾರೆ. ಸುಮಾರು 350ಕ್ಕಿಂತ ಹೆಚ್ಚಿನ ಮಸೀದಿಗಳಿಗೆ ಬೆಂಕಿಯನ್ನ ಹಚ್ಚಲಾಗ್ತಾ ಇದೆ. ಇದರಿಂದ ಗೊತ್ತಾಗತ್ತೆ ಸ್ನೇಹಿತರೆ, ಯಾವ ಯಾವ ದೇಶಗಳಲ್ಲಿ ಧರ್ಮಾಂತರಿತ ಆಡಳಿತ ನಡೀತಾ ಇದೆ, ಧರ್ಮದ ಪರವಾಗಿ ಆಡಳಿತ ಒಂದು ಜನರ ಮಟ್ಟಿಗೆ ಹೋಗ್ತಾ ಇದೆ, ಜನರನ್ನ ಮತಾಂತರ ಮಾಡಲಾಗ್ತಾ ಇದೆ. ಇಂತಹ ಎಲ್ಲ ದೇಶಗಳಿಗೆ ಇದು ಮುನ್ನೆಚ್ಚರಿಕೆ ಎನ್ನುವಂತಹದ್ದು ಇಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಅಷ್ಟಕ್ಕೂ ಈ ಖಮೇನಿಯ ರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಇರಾನ್ನಲ್ಲಿ ಅಂತಹ ಪ್ರತಿಭಟನೆ ಎಲ್ಲಿಯ ಮಟ್ಟಿಗೆ ಮುಟ್ಟಿದೆ, ಏನೇನೀಗ ಸದ್ಯಕ್ಕೆ ಇರ್ತಕ್ಕಂತಹ ಬೆಳವಣಿಗೆ ಆದ್ರೂ ಏನು, ಎಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಇದುವರೆಗೂ ಕೂಡ 15 ದಿನಗಳಿಗಿಂತ ಹೆಚ್ಚಿನ ದಿನನೇ ಆಯ್ತು ಪ್ರತಿಭಟನೆ ಪ್ರಾರಂಭವಾಗಿ, ಎಲ್ಲಿವೂ ಕೂಡ ನಿಲ್ತಾ ಇಲ್ಲ. ಸುಮಾರು ಇರಾನ್ನಲ್ಲಿ 31 ಪ್ರಾಂತ್ಯಗಳಿದಾವೆ. ಆ ಎಲ್ಲ ಪ್ರಾಂತ್ಯಗಳಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇದೆ. ಕೇವಲ ಒಂದು ಪ್ರಾಂತ್ಯದಲ್ಲಿ, ಒಂದು ಸಣ್ಣ ಸಿಟಿಯಲ್ಲಿ ಪ್ರಾರಂಭವಾದಂತಹ ಈ ಪ್ರತಿಭಟನೆ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳು ಈ ಪ್ರತಿಭಟನೆಯಲ್ಲಿ ಕೈ ಜೋಡಿಸಿ ಈ ಸರ್ಕಾರವನ್ನ ಕಿತ್ತು ಎಸೆದು ಒಗಿಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇದು ಸಾಧ್ಯವೂ ಕೂಡ ಹೌದು ಅನ್ನಲಾಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸಪೋರ್ಟ್ ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ನಿಂತ್ಕೊಂಡಿದೆ. ಸಾಕಷ್ಟು ಇಸ್ರೇಲ್ನ ಮಂತ್ರಿಗಳು ಕೂಡ ಇದಕ್ಕೆ ಸವಲತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತು ಈ ಸದ್ಯಕ್ಕೆ ಇರತಕ್ಕಂತಹ ಮಾಹಿತಿ ಪ್ರಕಾರ ಹಣ ದುಬ್ಬರ, ಅದೇ ರೀತಿಯಾಗಿ ಆರ್ಥಿಕವಾಗಿ ಕುಸಿತಾ ಇದೆ, ಕರೆನ್ಸಿ ಮೌಲ್ಯ ಕುಸಿತಾ ಇದೆ, ಹೆಚ್ಚಿನ ಬೆಲೆಗಳ ಏರಿಕೆ ಆಗ್ತಾ ಇದೆ, ವಿದ್ಯುತ್ ಸರಿಯಾಗಿ ಸಿಗ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಇದೆಲ್ಲವೂ ಕೂಡ ಕಾರಣ ಇದೆ. ಇದರಿಂದ ಇನ್ನೂ ಹಲವಾರು ಕಾರಣಗಳಿದಾವೆ. ಅದು ನಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಹೌದು, ಈ ಖಮೇನಿಯ ಕ್ಲಿರಿಕ್ಗಳಿದಾರಲ್ವಾ, ತಮ್ಮದೇ ಆದಂತಹ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಹೌದು, ಕ್ಲಿರಿಕ್ಗಳಂದ್ರೆ ಮುಲ್ಲಾಗಳು, ಮೌಲಾನಗಳು. ತಾವೇ ಸರ್ಕಾರವನ್ನ ನಡೆಸೋದು, ಆ ಮಂತ್ರಿ ಬೇಡ ಆದ್ರೆ ಕಿತ್ತೆಸೋದು, ತಾವೇ ಇನ್ನೊಬ್ಬ ಮಂತ್ರಿಯನ್ನ ನೇಮಕ ಮಾಡೋದು, ತಾವೇ ಲಾಯರ್ಗಳು, ಜಡ್ಜ್ಗಳು ಆಗೋದು. ಇಲ್ಲಿ ಓದಿ ಬರಹ ಬರ್ಕೊಂಡು ಲಾಯರ್, ಜಡ್ಜ್ ನಮ್ಮ ದೇಶದಲ್ಲಿ, ಇನ್ನು ಹಲವಾರು ದೇಶಗಳಲ್ಲಿ ಆದ್ರೆ ಖಮೇನಿಯ ಸರ್ಕಾರದಲ್ಲಿ ಯಾರು ಧರ್ಮವನ್ನ ಹೆಚ್ಚಾಗಿ ಪಾಲಿಸ್ತಾ ಇರ್ತಾರೋ, ಧರ್ಮವನ್ನ ನಿಷ್ಠೆಯಿಂದ ಪಾಲಿಸ್ತಾ ಇರ್ತಾರೋ, ಧರ್ಮ ಆಧಾರಿತ ಆಡಳಿತವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಾರೋ ಅಂತಹವರನ್ನ ಇಲ್ಲಿ ಖಮೇನಿಯ ಸರ್ಕಾರದಲ್ಲಿ ಅಲ್ಲಿಯ ಒಂದು ಕ್ಲಿರಿಕ್ಗಳು ರಾಷ್ಟ್ರ ಆಡಳಿತಗಾರನನ್ನಾಗಿ ಮಾಡೋದು, ಜಡ್ಜ್ಗಳನ್ನಾಗಿ ಮಾಡೋದು, ಲಾಯರ್ಗಳನ್ನಾಗಿ ಮಾಡೋದು. ನಮ್ಮಲ್ಲಿ ಓದೋ ಬರಹ ಬರೋದು, ಎಕ್ಸಾಮ್ ಬರೋದು, ಪಾಸ್ ಆಗಿ ಮುಂದೆ ಹೋದ್ರೆ ಅವರಲ್ಲಿ ಹಾಗಿಲ್ಲ. ಯಾರು ಧರ್ಮವನ್ನ ಚೆನ್ನಾಗಿ ಅರಿತಿರ್ತಾರೋ ಅವರನ್ನ ಮೇಲೆ ಏರಿಸಿ ಕುಣಿಸಲಾಗುತ್ತೆ. ಹೀಗಾಗಿ ನಮಗೆ ಆ ಆಡಳಿತ ಬೇಡ, ಧರ್ಮ ಆಧಾರಿತ ಆಡಳಿತ ಬೇಡ, ನಮಗೆ ಪ್ರಜಾಪ್ರಭುತ್ವವಾದಂತಹ ಆಡಳಿತ ಬೇಕು ಅಂತ ಅಲ್ಲಿಯ ಪ್ರಜೆಗಳು ಹಠ ಹಿಡಿದಿದ್ದಾರೆ. ಹೀಗಾಗಿ ಪ್ರತಿಭಟನೆ ತೀವ್ರ ಮಟ್ಟಕ್ಕೆ ಮುಟ್ಟಿದೆ. ಸುಮಾರು 665ಕ್ಕಿಂತ ಹೆಚ್ಚಿನ ಸಾವುಗಳು, ನೋವುಗಳು ಅಲ್ಲಿ ಆಗಿದೆ. ರಸ್ತೆಗಳಲ್ಲಿ ರಕ್ತ ಸುರಿತಾ ಇದೆ. ಸಾಕಷ್ಟು ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಆಸ್ಪತ್ರೆಗಳಲ್ಲಿ ಜಾಗ ಕೂಡ ಈಗ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಕಲ್ಲು ತೂರಾಟ, ಈಗ ಸಾಕಷ್ಟು ಆಂಬ್ಯುಲೆನ್ಸ್ಗಳ ಮೇಲೆ ಕೂಡ ತೂರಾಟ ಆಗ್ತಾ ಇದೆ. ಸರ್ಕಾರಿ ಕಚೇರಿಗಳ ಮೇಲೆ ಕಲ್ಲು ತೂರಾಟ, ಬೆಂಕಿ ಹಚ್ಚೋದು ನಡೀತಾ ಇದೆ. ಇನ್ನು ಸ್ನೇಹಿತರೆ, ಇರಾನ್ನ ವಿದೇಶಾಂಗ ಸಚಿವ ಹೇಳ್ತಾನೆ, ಅರನ್ಸ್ಟಿ ಅಂತ ಹೇಳ್ಬಿಟ್ಟು ಅವನ ಹೆಸರು, ಅವನು ಹೇಳ್ತಾನೆ, ಇಲ್ಲಿ ಇರ್ತಕ್ಕಂತಹ ಜನರು 350ಕ್ಕಿಂತ ಹೆಚ್ಚಿನ ಮಸೀದಿಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಇರಾನ್ನ ಪ್ರಜೆಗಳು ಪ್ರಾರ್ಥನೆ ಮಾಡುವಂತಹ ಸ್ಥಳಕ್ಕೆ ಬೆಂಕಿ ಹಚ್ಚೋದಿಲ್ಲ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಪ್ರಜೆಗಳು ಅದನ್ನು ಕೂಡ ಮಾಡಿ ತೀರಿಸಿದ್ದಾರೆ. ಅಂದ್ರೆ ಅವರಿಗಂತೂ ಫಿಕ್ಸ್ ಆಗಿದೆ, ಮೈಂಡ್ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವವಾದಂತಹ ರಾಷ್ಟ್ರ ನಮಗೆ ಬೇಕೇ ಬೇಕು, ಇದನ್ನ ಯಾರಿಂದಲೂ ಕೂಡ ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಜೊತೆಗೆ ಸ್ನೇಹಿತರೆ, ಹಿಂದಿನ ರಾಜ ಆಡಳಿತ ಬೇಕು ಅಂತಾನೂ ಕೂಡ ಅಲ್ಲಿಯ ಪ್ರಜೆಗಳು ಕೇಳಿಕೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಾವುಗಳು, ನೋವುಗಳು ಆಗಿದಾವೆ. ಇದರ ಜೊತೆಗೆ ಒಬ್ಬ ಯುವಕನನ್ನ ಗಲ್ಲಿಗೆ ಏರಿಸಲಿಕ್ಕೆ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಸಿದ್ಧಪಡಿಸಿದೆ. ಇದು ಇನ್ನಷ್ಟು ರೊಚ್ಚಿಗೆಳಲಿಕ್ಕೆ ಕಾರಣವಾಗಿದೆ. ಹೀಗಾಗಿ
ಎಷ್ಟು ಹೆಣಗಳು ಬೀಳ್ತಾವೋ ಅಷ್ಟು ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಖಮೇನಿಯ ಸರ್ಕಾರಕ್ಕೆ ಬಗ್ತಾ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ಪ್ರತಿಭಟನೆ ತೀವ್ರಗೊಂಡಿದೆ. ಇನ್ನು ಖಮೇನಿಯ ಸರ್ಕಾರಕ್ಕೆ ಈ US ಅಮೆರಿಕಾದ ಅಧಿಪತಿ ಇದಾನಲ್ವ ಟ್ರಂಪ್, ಸೊ ಇವನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾನೆ. ಎಷ್ಟು ಸಾವುಗಳು ನೋವುಗಳು ಆಗ್ತಾವೋ ಅದಕ್ಕೆ ನಾವು ಪ್ರತಿ ಉತ್ತರ ಕೊಡ್ತೀವಿ. ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಇಷ್ಟು ಕಷ್ಟ ನೀವು ಕೊಡಬಾರ್ದು, ಕೊಟ್ಟಿದ್ದೆ ಆದರೆ ಅದಕ್ಕೆ ನಾವು ತಕ್ಕ ಶಾಸ್ತಿ ಮಾಡ್ತೀವಿ, ಅದನ್ನು ಅನುಭವಿಸ್ಲಿಕ್ಕೆ ನೀವು ರೆಡಿ ಆಗಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಎಲ್ಲದರಲ್ಲಿ ಮೂಗಾಡಿಸ್ತಾನೆ, ಹಾಗೆ ಇದರಲ್ಲಿ ಕೂಡ ಕಡ್ಡಿ ಅಳಗಾಡಿಸಿದ್ದಾನೆ ಅಷ್ಟೇ. ಇನ್ನು ಸ್ನೇಹಿತರೆ, ಖಮೇನಿಯ ಸರ್ಕಾರ ಇದಕ್ಕೆ ಉತ್ತರ ಕೂಡ ಕೊಟ್ಟಿದೆ. ವಿದೇಶಾಂಗ ಸಚಿವರಾಗಿರಲಿ, ನ್ಯಾಯಾಧೀಶರಾಗಿರಲಿ ಇದಕ್ಕೆ ಪ್ರತಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಮೆರಿಕನ್ನರು ಯಾರ್ಯಾರು ಇರಾನ್ನಲ್ಲಿ ವಾಸವಾಗಿ ಪ್ರತಿಭಟನೆಯಲ್ಲಿ ಶಾಮೀಲಾಗಿದ್ದಾರೆ ಅವರೆಲ್ಲರೂ ಕೂಡ ದೇಶ ಬಿಟ್ಟು ಹೊರಗಡೆ ಹೋಗಬೇಕಂತ ಖಮೇನಿಯ ಸರ್ಕಾರ ಎಚ್ಚರಿಕೆ ಗಂಟೆಯನ್ನ ಅಲ್ಲಿ ಹೊಟ್ಕೊಟ್ಟಿದೆ. ಒಟ್ಟಾರೆಯಾಗಿ ಸ್ನೇಹಿತರ, ಹಿಜಾಬ್ ಅನ್ನ ಕಿತ್ತೆಸೆದು ಅಲ್ಲಿಯ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಧರ್ಮ ಆಡಳಿತ ನಮಗೆ ಬೇಡವೇ ಬೇಡ ಅಂತ ಅಲ್ಲಿಯ ಪ್ರಜೆಗಳು ಧರ್ಮವನ್ನೇ ತೊರೆಯುವಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ಕುತ್ತಿಗೆಗೆ ಬಂದರೆ ಇನ್ನು ಬದುಕುಳಿದು ಹೆಚ್ಚಾಗಿದ್ದರೆ, ಜೀವನ ಮಾಡಲಿಕ್ಕೆ ನಮಗೆ ಬೇಕಾದ ಮೂಲಗಳು ಸಿಗಲಿಲ್ಲ ಅಂದರೆ ಧರ್ಮ ತೆಗೆದುಕೊಂಡು ಏನು ಮಾಡಬೇಕು ಅಂತ ಆ ಪರಿಸ್ಥಿತಿಗೆ ಪ್ರಜೆಗಳು ಬಂದಿದ್ದಾರೆ. ಆದರೆ ಮಹಿಳೆಯರೇ ಸಿಗರೆಟ್ ಹಚ್ಚಿ ಖಮೇನಿಯ ಫೋಟೋವನ್ನು ಸುಡುವಂತಹ ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ. ಅಲ್ಲಿಯ ಮಹಿಳೆಯರು ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ದೇಶ ಮುಖ್ಯ ಅನ್ನುವಂಥದ್ದು ಅವರು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮುಖ್ಯವಾಗಿ ಹಿಂದಿನ ರಾಜ ಆಡಳಿತ ಬೇಕು ಅನ್ನುವಂಥದ್ದು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಕ್ರೌನ್ ಪ್ರಿನ್ಸ್ ಅನ್ನುವಂಥವ್ರು 1979ರಲ್ಲಿ ಅಲ್ಲಿಯ ಆಡಳಿತ ನಡೀತಾ ಇತ್ತು, ರಾಜ ಆಡಳಿತ. ಸೊ ಅದನ್ನು ಅಲ್ಲಿ ಇರ್ತಕ್ಕಂತಹ ಆರ್ಥಿಕ ಹೊರೆಯಿಂದಾಗಿ, ಬೆಲೆಗಳ ಏರಿಕೆಯಿಂದಾಗಿ ಆ ರಾಜನನ್ನು ಕೂಡ ಅಲ್ಲಿಂದ ಕಳಿಸಲಾಗಿತ್ತು. ಇನ್ನು ಅವರ ಮಗ ರಾಜ ಫಿಲ್ಲವಿ ಅನ್ನುವಂತಹ ರೆಹಜಾ ಫಿಲ್ಲವಿ, ಇವನು ಅಮೆರಿಕಾದಲ್ಲಿ ವಾಸವಾಗಿದ್ದಾರೆ. ಇದರ ಬಗ್ಗೆ ಅವರು ಕೂಡ ಸಾಕಷ್ಟು ಬಾರಿ ಟ್ವೀಟ್ ಮಾಡಿದ್ದಾರೆ. ಅಲ್ಲಿಯ ಪ್ರಜೆಗಳಿಗೆ ಬೆಂಬಲವನ್ನು ತೋರಿಸಿದ್ದಾರೆ. ಇರಾನ್ ಈಗ ಮುಕ್ತ ಇರಾನ್ ಆಗುತ್ತೆ. ಮೊದಲು ಹೇಗೆ ರಾಜ ಆಡಳಿತ ನಡೀತಾ ಇತ್ತು ಅದೇ ರೀತಿಯಾಗಿ ಎಲ್ಲ ಪ್ರಜೆಗಳಿಗೆ ಬೇಕಾದ ರೀತಿಯಲ್ಲಿನೇ ಆಡಳಿತ ನಡೆಯುತ್ತೆ. ಈಗ ಖಮೇನಿಯ ಸರ್ಕಾರ ಇಲ್ಲಿಂದ ಎಸಲಿಕ್ಕೆ ಎಲ್ಲ ಪ್ರಜೆಗಳು ಮುಂದಾಗಿದ್ದಾರೆ. ಏನು ದುರಾಡಳಿತ ಈ ಖಮೇನಿ ಮಾಡ್ತಾ ಇದ್ದಾನೋ ಆ ಆಡಳಿತವನ್ನು ಇಲ್ಲಿ ಹತ್ತಿಕ್ಕಲಾಗ್ತದೆ ಅನ್ನುವಂತಹ ಒಂದು ಭರವಸೆಯನ್ನು ಅಲ್ಲಿರ್ತಕ್ಕಂತಹ ಪ್ರತಿಭಟನಾಕಾರರಿಗೆ ಬೆಂಬಲವನ್ನು ಕೊಟ್ಟಿದ್ದಾನೆ. ಜೊತೆಗೆ ಸ್ನೇಹಿತರೆ, ಅವನು ಅಲ್ಲಿರ್ತಕ್ಕಂತಹ ಲಾಠಿ ಚಾರ್ಜ್ ಮಾಡ್ತಕ್ಕಂತಹ ಪೊಲೀಸರಿಗೂ ಕೂಡ ಒಂದು ಮನವಿ ಮಾಡಿಕೊಂಡಿದ್ದು ಏನಂತ ಅಂದರೆ, ಈಗ ಪೊಲೀಸರು ಅಲ್ಲಿರ್ತಕ್ಕಂತಹ ಆಡಳಿತವನ್ನು ನೋಡಿ ಪ್ರಜೆಗಳ ಪರವಾಗಿ ನಿಂತು, ಅಂದರೆ ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ, ರಾಜಕಾರಣಿಗಳಿಗೋಸ್ಕರ ಅಲ್ಲ. ಸೊ ಹಾಗಾಗಿ ಪ್ರಜೆಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ, ವಿದ್ಯುತ್ ಸರಿಯಾಗಿ ಸಿಗ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ಬೆಲೆಗಳ ಏರಿಕೆ ಆಗ್ತಾ ಇದೆ, ಇರಾನ್ ಕರೆನ್ಸಿಯ ಮೌಲ್ಯ ಕುಸಿತಾ ಇದೆ. ಇದೆಲ್ಲ ಕಾರಣಗಳಿದೆ. ಹಲವಾರು ಕಾರಣಗಳಿಂದ ಖಮೇನಿಯನ್ನ ಅಲ್ಲಿಂದ ಎಸಲಿಕ್ಕೆ ಪ್ರಜೆಗಳು ಮುಂದಾಗಿದ್ದಾರೆ. ಇದಕ್ಕೆ ಬೆಂಬಲವನ್ನು ಕೊಡಬೇಕೆ ಹೊರತು ನೀವು ಸುಳ್ಳು ರಾಜಕೀಯಕ್ಕೆ ಬೆಂಬಲ ಕೊಡಬಾರದು ಅಂತ ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ಇದನ್ನೆಲ್ಲವೂ ಕೂಡ ನೋಡಿದ್ರೆ ಖಂಡಿತವಾಗ್ಲೂ ಖಮೇನಿಯ ಸರ್ಕಾರವನ್ನು ಎಸಲಿಕ್ಕೆ ಪ್ರಜೆಗಳು ಮುಂದಾಗಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರತಿಭಟನೆ ನಾವು ನಿಲ್ಲಿಸೋದಿಲ್ಲ ಅಂತ ಅಲ್ಲಿ ಹೇಳಲಾಗ್ತಾ ಇದೆ, ಕೂಗಲಾಗ್ತಾ ಇದೆ. ಸೊ ಕಾಯ್ದು ನೋಡೋಣ. ಸದ್ಯಕ್ಕೆ ಸ್ನೇಹಿತರೆ, ಖಮೇನಿ ಅಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ, ಪ್ರಜೆಗಳು ಅಲ್ಲಿಂದ ಎಸೆಯೋದನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅಮೇರಿಕಾನು ಕೂಡ ಇದಕ್ಕೆ ಪ್ರತಿ ಉತ್ತರ ಕೊಡುತ್ತೆ ಅಂತ ಕಾಣಿಸ್ತಾ ಇದೆ. ಮತ್ತು ಖಮೇನಿಯನ್ನು ವೆನೆಜುವೆಲಾದ ಅಧ್ಯಕ್ಷನನ್ನು ಹೇಗೆ ಕಿಡ್ನಾಪ್ ಮಾಡಿದ್ರು, ಎತ್ಕೊಂಡು ಬಂದರು, ಹಾಗೆ ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಸದ್ಯಕ್ಕೆ ಖಮೇನಿ ಹಾಗೆ ಏನು ಕುಂತ್ಕೊಂಡಿರೋದಿಲ್ಲ, ಡೈರೆಕ್ಟಾಗಿ ಎಲ್ಲವೂ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಸದ್ಯಕ್ಕೆ ರಷ್ಯಾಗೂ ಕೂಡ ಓಡಿ ಹೋಗುವಂತಹ ಪ್ಲ್ಯಾನ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾಯ್ದು ನೋಡೋಣ. ಮುಂದಿನ ದಿನಗಳಲ್ಲಿ ಮತ್ತಿಷ್ಟು ಬೆಳವಣಿಗೆ ಆಗಿದ್ದೆ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ವಿವರವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ.